9 ವರ್ಷಗಳ ಕಾಲ ಅಲ್ಲೇ. 9 ವರ್ಷ. ಯಾವ ತರ ಪ್ರಸಂಗ ಸರ್ ಅದು? ಕ್ಷೇತ್ರ ಮಹಾತ್ಮೆ ಎಲ್ಲ ಪೌರಾಣಿಕ ಮತ್ತೆ ಕ್ಷೇತ್ರ ಮಹಾತ್ಮೆ, ದೇವಿ ಮಹಾತ್ಮೆ, ಹೊಸ ಪ್ರಸಂಗ ಎಲ್ಲ ಆಗ್ತಿತ್ತು. ಆಗ ನಿಮ್ಮ ಜೊತೆ ಕಲಾವಿದರು ಯಾರಲ್ಲ, ಬಹಳಷ್ಟು ಜನ ಇದ್ದಿರಬಹುದು ಅಲ್ಲ? ಆವಾಗ ನಾವು ಹಿರಿಯ ಕಲಾವಿದರು ಗಾಯ ಹೆಚ್ಚಾಗ್ಲಿಲ್ಲ, ಒಂದ್ ಸಣ್ಣ ಗಾಯ ಆಗಿತ್ತು. ಮತ್ತೇನೆ ಸರ್ ಜಾಸ್ತಿ ಆಯ್ತು? ಅದು ನರವೇ ಕಟ್ಟಾಗಿಬಿಟ್ಟು. ನರ ಒಂದು ಮೂಳೆ ಇದಾಯ್ತು, ಒಂದು ಈ ಮೂಳೆ ಕಟ್ಟಾಯ್ತೆ, ಮತ್ತೆ ನರ ಕಟ್ಟಾಯ್ತು. ನರ ಕಟ್ಟಾಗಿ ಪೈಪ್ನಲ್ಲಿ ನೀರ್ ಹಾರಿದಾಗ ರಕ್ತ ಚಿಮ್ಮಿ ಬಿಡ್ತು ಬೆಳಿಗ್ಗೆ. ಕಡೆಗಲ್ಲಿ ಎಲ್ಲ ಪರಿಸರದ ಪರಿಚಯ ಇದ್ದವ್ರಿಗೆ ತಕ್ಷಣ ಕುಂದಾಪುರ ತಗೊಂಡೋಗಿ, ಕುಂದಾಪುರದಲ್ಲಿ ಆಗೋದಿಲ್ಲ ಅಂದ್ರೆ ಮಣಿಪಾಲದಲ್ಲಿ ಅಂದ್ರೆ ತಕ್ಷಣ ಕೆಲಸ ಆಯ್ತಲ್ಲ. ಯಾಕೆಂದ್ರೆ ಆನಂದ್ ಸಿ ಕುಂದರ್ ಒಂದು ಪ್ರಭಾವ, ಅನುಗ್ರಹ ನನಗೆ ದೇವರಿದ್ದಾಗೆ ಅವರು. ಅಂದ್ರೆ ತನ್ನ ಮಗನ ಹಾಗೆ ಕಂಡಿದ್ದಾರೆ. ಅಂದ್ರೆ ಆಗಾಗ ಬಂದು ವಿಚಾರ ಮಾಡ್ತೀವಿ. ನೀವು ಸೇರಿದ ವರ್ಷ ಏನು ಸರ್? ಸೇರಿದ ವರ್ಷ ಅಲ್ಲ, ಸೇರಿ ಒಂದ್ 2-3 ವರ್ಷ ಆಗಿ, 2-3 ವರ್ಷ ಏನಾಗಿ. ಆಯ್ತು. ಎಷ್ಟು ವರ್ಷ, ಎಷ್ಟು ಸಮಯ ತೆಗೆದು ಸರ್ ರಿಕವರ್ ಆಗಲಿ? ಅದು 3 ತಿಂಗಳ ಆಸ್ಪತ್ರೆಯಲ್ಲಿ ಇತ್ತು. ಆಗ ಮೇಳಕ್ಕೆ ಎಲ್ಲಿ ಇಲ್ಲ? ಮೇಳ ತಿರುಗಾಟ ಶುರುವಾಗಿ ಜನವರಿ ಇಲ್ಲಿ ಇದಾದದ್ದು. ಮತ್ತೆ ನಿಮ್ ಬದ್ಲಿಗೆ ಬೇರೆ ಭಾಗದ ಬದ್ಲಿಗೆ ಯಾರನ್ನೋ ಹಾಕೊಂಡ್ರು, KP ಎಲ್ಲ ಇದ್ರು ಮನೆಗೆ, ಅದನ್ನೆಲ್ಲ ಹಾಕೊಂಡ್ರು. ಆಯ್ತು, ತಿರುಗಾಟ ಆಯ್ತು. ತಿರುಗಾಟ ಆದ್ಮೇಲೆ ತಿರುಗಾಟ ನಮ್ದು 1.5 ತಿಂಗಳೇನೋ ಆಗಿತ್ತು. 1 ತಿಂಗಳ ಆದ ಕೂಡ ಇದು 3 ತಿಂಗಳು ಹೀಗಾಯ್ತು. 3 ತಿಂಗಳು, 5-6 ತಿಂಗಳು ಹಾಗೆ ಹೋಯ್ತು. ಆ ವರ್ಷ ಹೋಯ್ತು. ನನ್ನ ಮೇಳದ ತಿರುಗಾಟ ಸಂಬಳವೂ ಕೊಟ್ಟು, ನನ್ನ ಕಾಲಿಗೆ ಬೇಕಾದಷ್ಟು ಹಣವನ್ನು ಕೊಟ್ರು, ಎಲ್ಲ ಕೊಟ್ರು. ಯಾರು ಆನಂದ್ ಸಿ ಕುಂದರ್, ಅದಕ್ಕೆ ತಂದೆ ಸಮಾನರು. ಸತ್ಯ ಸರ್, ಯಾವ ಯಜಮಾನರು ಹಾಗೆ ಮಾಡ್ಲಿಕ್ಕಿಲ್ಲ. ಕಳೀತು. ಅದ್ರ ಮೇಲೆ ಮತ್ತೆ ಗೋಪಾಲ್ ಗಾಣಿಗರು ನಮ್ಮ ಮೇಳದಲ್ಲಿ ಇರ್ಲಿ ಅಂತ ಮರು ವರ್ಷ ಮೇಳಕ್ಕೆ ಹೋದೆ ನಾನು. ಹೋದ್ರಿ? ಗುಣ ಆಯ್ತು. 9 ವರ್ಷಗಳ ಕಾಲ ಅಲ್ಲೇ. 9 ವರ್ಷ. ಯಾವ ತರ ಪ್ರಸಂಗ ಸರ್ ಅದು? ಕ್ಷೇತ್ರ ಮಹಾತ್ಮೆ ಎಲ್ಲ ಪೌರಾಣಿಕ ಮತ್ತೆ ಕ್ಷೇತ್ರ ಮಹಾತ್ಮೆ, ದೇವಿ ಮಹಾತ್ಮೆ, ಹೊಸ ಪ್ರಸಂಗ ಎಲ್ಲ ಆಗ್ತಿತ್ತು. ಆಗ ನಿಮ್ಮ ಜೊತೆ ಕಲಾವಿದರು ಯಾರಲ್ಲ, ಬಹಳಷ್ಟು ಜನ ಇದ್ದಿರಬಹುದು ಅಲ್ಲ? ಆವಾಗ ನಾವು ಹಿರಿಯ ಕಲಾವಿದರು ಅಂದ್ರೆ ಶೆಣೆಯವರು. ಒಳ್ಳೆ ಅನುಭವಿ ಕಲಾವಿದರು ಅವರು. ನಾವೆಲ್ಲ ಒಟ್ಟಿಗೆ ಹೋದದ್ದು. ಶೆಣೆಯವರು, ಮಾಧವ ನಾಗೂರು, ವಿಶ್ವನಾಥ ಕಿರಾಡಿ, ಹೀಗೆ ಕೆಲವು ಕಲಾವಿದರು ಒಟ್ಟಿಗೆ ಮುಂದರ್ತಿಯಿಂದ ಅಲ್ಲಿಗೆ ಹೋದದ್ದು. ಈಚೆ ಹೋದದ್ದು. ಮಾಧವರಲ್ಲಿ ಇದ್ದಾರೆ, ಇನ್ನು ವಿಶ್ವನಾಥ್ ಅವರೆಲ್ಲ ಇದ್ದಾರೆ. ನಾನು 9 ವರ್ಷ ಆಯ್ತು ಮುಖ್ಯ ಭಾಗವತ. ಮುಖ್ಯ ಭಾಗವತ. ಆಮೇಲೆ ಬಿಟ್ಟೆ ನಾ. ಆವಾಗಲೇ ನಿವೃತ್ತಿ ಮಾಡ್ಬೇಕಂತ ಒಂದು ಆಲೋಚನೆ ಹಾಕೊಂಡಿದ್ದೆ. ಆಮೇಲೆ ಮನೇಲಿದ್ದೆ. ಕಡೆಗೆ ಮತ್ತೆ ಪುನಃ ಕಿಶನ್ ಹೆಡ್ರ ಫೋನ್ ಬಂತು, ಹಳೆ ಯಜಮಾನ್ರು. ಮಲ್ಲಿದ್ರಿ ಗೊತ್ತಾಯ್ತು. ಮೇಳಕ್ಕೆ ಹೋಗ್ಲಿಲ್ಲ ಗೋಪಾಲ ಅಂತ ಗೊತ್ತಾಯ್ತು. 1-2 ವರ್ಷ ತಿರುಗಾಟ ಮಾಡು ಮಾರೆ. ಯಾವ ಮೇಳ? ಸೌಕೂರು. ತಿರುಗಾಟ ಮಾಡು. ಸೇರಿದ್ರ? ಅವಾಗ ಸ್ವಲ್ಪ ಸ್ವರದ ಸ್ವಲ್ಪ ಪ್ರಾಬ್ಲಮ್. ಮೊದ್ಲಿನ ಹಾಗೆ ಲೀಲಾಜಾಲವಾಗಿ ಹಾಡ್ಲಿಕ್ಕೆ ಆಗ್ತಿಲ್ಲ. ಆದ್ರೆ ತೊಡಕೇನಿಲ್ಲ, ತೊಂದರೆ ಇಲ್ಲ. ಕಲಾವಿದರಿಗೆಲ್ಲ ತೊಂದರೆ ಇಲ್ಲ, ಪ್ರೇಕ್ಷಕರಿಗೂ ಅಷ್ಟು ಬೇಡ ಅನ್ಸ್ಲಿಲ್ಲ. ಬಿಡಿ, ಗೊತ್ತಾಗುದಿಲ್ಲ ನಿಮಗೆ. ಅದು ನನಗೆ ಗೊತ್ತಾಗ್ತದೆ. ಅಂದ್ರೆ ಮೊದ್ಲಿನಾಗ ಆಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಕೈದು ಮಾಡುವ, ಹೀಗೆ ಕರದಲ್ಲಿ ಹೋಗುದು ಅತಿಥಿಯಾಗಿ. ಮತ್ತೆ ಕೇಂದ್ರ ಉಂಟಲ್ಲ, ಇದ್ರ ಬಗ್ಗೆ ಕ್ಲಾಸ್ ಉಂಟಲ್ಲ, ಅಲ್ಲಿ ಬಿಟ್ರಿ ನೀವು? ಮತ್ತೆ ಹೋಗಿಲ್ಲ ನೀವು? ಅವ್ರು ಕರೆದ್ರು ಹೋಗಿಲ್ಲ? ಹೋದೆ. ಹೋದ್ರೆ ಎಷ್ಟು ವರ್ಷ ಇದ್ರಿ? ಒಂದು ವರ್ಷ ತಿರುಗಾಟ ಮಾಡ ನೋಡುವ, 1-2 ವರ್ಷ ಮಾಡ ಅಂತ ಹೇಳಿದ್ರು. ಅದು ಯಾವ ಎಷ್ಟನೇ ಇಸ್ವಿ ಸರ್? ಮೊನ್ನೆ ಅಂದ್ರೆ 20ರ ನಂತರ. 20ರ ನಂತರ 1 ವರ್ಷ ಹೋದ್ರಿ? 2 ವರ್ಷ ಹೋದ್ರಿ ಸೌಕೂರಿಗೆ? 2 ವರ್ಷ ಹೋದೆ. ಮತ್ತೆ 2 ವರ್ಷ ಹೋದ್ಮೇಲೆ ಹೇಳಿದೆ ಯಜಮಾನ್ ಹತ್ರ, ನಾನು ಮೇಳ ಕೈದು ಮಾಡ್ತೆ ಯಜಮಾನ್. ಮೇಳ ಕೈದು ಮಾಡುದಾದ್ರೆ ಅಡ್ಡಿಲ್ಲ ನೀನು, ಬೇರೆ ಮೇಳಕ್ಕೆ ಹೋಗುದಿಲ್ಲ. ಬೇರೆ ಮೇಳಕ್ಕೆ ಹೋದ್ರೆ ನಮ್ಮ ಮೇಳ ಏನಾಯ್ತು ನಿನಗೆ? ಮತ್ತೆ ಹೋದ್ರಿಲ್ಲ ಸರ್ ತಾವು? ಮತ್ತೆ ಹೋದೆ. ಇಲ್ಲ ನಾನು ಮೇಳ ಕೈದು ಮಾಡ್ತೇವೆ ಸರ್. ಅಡ್ಡಿಲ್ಲ, ಮೇಳ ಕೈದು ಮಾಡುದಾದ್ರೆ ಬೇರೆ ಜನ ಮಾಡ್ತೇನೆ, ನೋಡುವ ಯಾರು ಸಿಗ್ತಾರೆ ನೋಡ್ತೇನೆ. ಹೀಗೆ ಇದ್ದಿತ್ತು. ಅವಾಗ ಮಾಡಗಟ್ಟಿದೆ ರಘುರಾಮ್ ಶೆಟ್ಟಿ ಅಂತ, ಅಲ್ಲಿಯ
ದೇವಸ್ಥಾನದ ಇನ್ಚಾರ್ಜ್ ಅವರೇ. ಅವರು 1 ವರ್ಷ ತಿರುಗಾಟ ಮಾಡಿ ಮಾನಕಟ್ಟಿ ಮಾಡೋದು ಬನ್ನಿ. ನೋಡೋ ಮರ ನಾನು ಕೈದು ಮಾಡ್ಬೇಕಂತ ಮಾಡಿದ್ದೆ ಮೇಳ. ನಾ ಹೇಳ್ತೆ ಮತ್ತೆ ಈಗಲೇ ಹೇಳುದಿಲ್ಲ ಅಂತ. ಅಡ್ಡಿಲ್ಲ ಹೇಳಿ ಅಂತ ಆಯ್ತು. ಮೇಳದ ಸೇವೆ ಆಯ್ತು. ಸೇವೆ ದಿವಸ ಕೇಳಿದ್ರು, ನೀನ್ ಏನು ಮಾರಾಯ ಈಗ ನನ್ನ ಮೇಳ ಏನಾಯ್ತು ನಿನಗೆ, ತೊಂದ್ರೆ ಮಾಡಿದ್ನ ನಿನ್ಗೆ ನಾನು ಲೆಕ್ಕಾಚಾರ, ನೀನ್ ಮಾನಕಟ್ಟಿ ಮಾಡಕ್ಕೆಲ್ಲ ಬರ್ತೇನೆ ಜಮ್ರಿ. ಅವ್ರು ಕೇಳಿದ್ರು ಬಿಟ್ಟು ನಾ ಬರ್ತೇನೆ ಅಂತ ಹೇಳಿಲ್ಲ ಮಾರಾಯ. ಮಾತುಕತೆ ಫೈನಲ್ ಆಗಿಲ್ಲ. ಮಾತುಕತೆ ಮಾಡ್ಲಿಲ್ಲ ನಾನು, ಮಾಡ್ಲಿಲ್ಲ, ಹೋಗೋದು ಗ್ಯಾರಂಟಿ ಇಲ್ಲ. ಕೇಳಿದ್ದ ಹೌದು, ನೀನ್ ಮಾನಕಟ್ಟಿ ಮಾಡಕ್ ಹೋಗುದ್ರೆ ನಮ್ಮ ಮೇಳಕ್ಕೆ ನೀನು ಜನ ಇಲ್ಲ, ಮಾಡ್ಕೊಂಡಿಲ್ಲ, ಯಾರನ್ನ ಮಾಡ್ಕೊಳ್ಳಿಲ್ಲ ನಾನು. ಇದೇ ಮೇಳದಲ್ಲಿ ಇಲ್ಲ ನಾನು ಮತ್ತೆ ಹೇಳ್ತೆ ಯಜಮಾನ್ರೆ ಅಂದ್ರೆ ನಾನು ಅಲ್ಲಿ ಲೆಕ್ಕಾಚಾರ ಮಾಡ್ಕೊ ಮತ್ತೆ ಇಲ್ಲಿಗೆ ಸೇರಿದ್ರಿ. ಕಡೆಗಿಲ್ಲ ಮತ್ತೆ ಫೋನ್ ಬರ್ಲಿಕ್ಕೆ ಶುರು ಆಯ್ತು ಸೇವೆ ಆದ್ಮೇಲೆ. ಬ್ರಹ್ಮಲಿಂಗ ದೇವರ ಒಂದು ಅನುಗ್ರಹ ಒಳಗಿನಿಂದ ಒಂದು ಆಸೆ ಇದ್ದಿತ್ತು, ಮಾನಗಟ್ಟೆ ಮೇಳಕ್ಕೆ ಲಾಸ್ಟ್ ಒಂದು ಮರಳಿಗೂಡಿಗೆ ಅನ್ನುವಂತೆ ಅಲ್ಲ, ಮರಳಿದ ಗೂಡಿಗೆ ಹಕ್ಕಿ ಆಗಿ ಪ್ರಥಮ ಸೇರಿದ್ದು ಅಲ್ಲಿ. ಈಗ ಕೊನೆಯ ತಿರುಗಾಟ ಅಲ್ಲ ಭಾಗವತಿಗೆ ಸೇರಿದ್ದೆ. ಭಾಗವತಿಗೆ ಸೇರಿದಲ್ಲಿ ಗೆಜ್ಜೆಗಟ್ಟಿದ ಅಮೃತೇಶ್ವರ. ಹಾಗೆ ಮಾನಗಟ್ಟಿ ಮೇಳಕ್ಕೆ ಕಳೆದ ವರ್ಷ 2 ವರ್ಷ ತಿರುಗಾಟ ಆಯ್ತು. ಈ ವರ್ಷದಿಂದ ಯಾವ ಮೇಳ ಇಲ್ಲ. ಈ ವರ್ಷ 2 ತಿರುಗಾಟ ಮಾಡಿ ಈ ಕ್ಷೇತ್ರ ಮಹಾತ್ಮೆಯನ್ನು ಸ್ವಲ್ಪ ತಿದ್ದುಪಡಿ ಮಾಡ್ಬೇಕಂತ ಆಯ್ತು. ಯಾವ ಕ್ಷೇತ್ರ? ಮಾನಗಟ್ಟಿ ಕ್ಷೇತ್ರ ಅಂದ್ರೆ ಸ್ವಲ್ಪ ಕಥೆಯಲ್ಲಿ ಬದಲಾವಣೆ ಮಾಡ್ಬೇಕಂತ ಇದ್ ಮಾಡಿದ ಸೃಷ್ಟಿಗಳೆಲ್ಲ. ಕಡೆಗದ ನಾನೇ ಮಾಡಿದೆ, ಸ್ವಲ್ಪ ಪದ್ಯಗಳೆಲ್ಲ ಬರ್ದು ಕಥೆಯಲ್ಲೆಲ್ಲ ಸೇರಿಸುದೆಲ್ಲ ಸೇರಿಸಿ ಕೆಲವು ಕಥೆ ಎಲ್ಲ ಕಟ್ ಮಾಡಿ ಪ್ರಸಂಗ ಸ್ವಲ್ಪ ಬದಲಾವಣೆ ತಿದ್ದುಪಡಿ ಅಂದ್ರೆ ದೇವಸ್ಥಾನಕ್ಕೆ ಬೇಕಾದ ಕೆಲವು ಪಾತ್ರಗಳನ್ನ ತಕೊಂಡದ್ದು, ಕೆಲವು ದೃಶ್ಯಗಳನ್ನೆಲ್ಲ ತಕೊಂಡು ಇದ್ ಮಾಡಿ ಅದೊಂದು ಮಾಡಿದೆ. ಕಡೆಗೆ ಆಯ್ತು, ನನಗೂ ಮೇಳ ತಿರುಗಾಟ ಸಾಕ. ಸರ್, ತಾವು ಪ್ರಸಂಗಕರ್ತರಾಗಿ ಕೂಡ ಎಷ್ಟು ಪ್ರಸಂಗ ಬರ್ತದೆ? ಅದೇ ಅಲ್ಲಿ ಒಂದು ಕಮಲಶಿಲೆ ಮೇಳದಲ್ಲಿ ಇರುವಾಗ 1-2 ಪ್ರಸಂಗ, ಆಮೇಲೆ ಹೀಗೆ ಪ್ರಸಂಗ ತಿದ್ದುಪಡಿ ಎಲ್ಲ ಮಾಡ್ತೇನೆ, ದೃಶ್ಯಗಳನ್ನೆಲ್ಲ ಸೇರಿಸಿ. ಮಾನಗಟ್ಟೆ ಮೇಳಕ್ಕೆ 2 ವರ್ಷ ಕೊನೆಗೆ ಮುಗಿಸಿ ಈಗ ಮನೆಯಲ್ಲಿ ನಿವೃತ್ತಿ. ಸರ್, ತಮ್ಮ ಈ ಸಂಸ್ಥೆ ಇಲ್ಲಿ ಯಕ್ಷಗಾನ ಪ್ರತಿಷ್ಠಾನ ಇದೆ ಎರಂಜಾಲು, ಅದ್ರ ಬಗ್ಗೆ, ಅದರ ಒಂದು ಕಟ್ಟಿದ ಬಗ್ಗೆ, ಅದ್ರ ಬಗ್ಗೆ 1-2 ಮಾಸ. ಇದು ನಮ್ಮ ತಂದೆಯವರ ಆಶೆ ಇದು. ಯಾಕಂದ್ರೆ ಯಕ್ಷಗಾನ ಶಾಲೆ ತನ್ನದಾಗಿ ಒಂದು ಮಾಡಬೇಕು ಅಂತ ಅವ್ರ ಆಸೆ ಇದ್ದಿತ್ತು. ಅವರು ಯಕ್ಷಗಾನ ಕೇಂದ್ರ ಬಿಟ್ಟ ಮೇಲೆ ಇಳಿ ವಯಸ್ಸಿನಲ್ಲಿ ಅವ್ರ ಆಸೆ, ಒಂದು ಶಾಲೆ ನನ್ನದೇ ಒಂದು ಮಾಡ್ಬೇಕು ಅಂತ ಸರ್ಕಾರದಾಗೆಲ್ಲ ಸ್ವಲ್ಪ ಪಂಚಾಯತಿಗೆಲ್ಲ ಜಾಗ ಎಲ್ಲ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಪ್ರಯತ್ನ ಮಾಡಿದ್ರು. ಏನ್ ಮಾಡಿದ್ರು ಆಗ್ಲಿಲ್ಲ. ಆಮೇಲೆ ಅವ್ರು ಇದ್ದಾವಾಗ್ಲೇ ಇದು 2007-8ರಲ್ಲಿ ಇದೊಂದು ಒಬ್ರು ಯಕ್ಷಗಾನ ಕಲಾವಿದರದ್ದೇ ಜಾಗ ಇದು, ಜನಾರ್ದನ ಹೆಬ್ಬಾರ್ ಅಂತ ಭಾಗವತರು, ಅವ್ರದ್ದು ಜಾಗ ಇದು. ಅದೊಂದು 15 ಸೆಣಸ್ ಜಾಗ ತಕೊಂಡಿತು ಯಕ್ಷಗಾನ ಶಾಲೆಗೋಸ್ಕರ. ಅಂದ್ರೆ ಇದು ಈ ಕಲಾವಿದರದ್ದೊಂದು ಸಂಸ್ಥೆ ಇದು. ಅಂದ್ರೆ ಉದಾಹರಣೆಗೆ ಶ್ರೀನಿವಾಸ ದೇವಾಡಿಗ, ಸುಬ್ರಹ್ಮಣ್ಯ ನಾವಡ, ಮಾಧವ ನಾಗೂರು, ಬಾಲಕೃಷ್ಣ ಗಾಣಿಗ, ಗಣೇಶ್ ಹೆಬ್ಬಾರ್, ಹೀಗೆ ಒಂದು 20-25 ಜನ ಕಲಾವಿದರ ಸಂಸ್ಥೆ. ಎಷ್ಟನೇ ಇಸ್ವಿಯಲ್ಲಿ ಸ್ಟಾರ್ಟ್ ಆಯ್ತು ಸರ್ ಇದು? 2007-8ರಲ್ಲಿ ಇದಕ್ಕೆ ಫೌಂಡೇಶನ್ ಆಯ್ತು. ಫೌಂಡೇಶನ್ ಆಗಿ ಹಣ ಒಟ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ಕೆಲಸ ನಿಧಾನ ಆಯ್ತು. ಎಷ್ಟರಲ್ಲಿ ಓಪನ್ ಆಯ್ತು? 2014ರಲ್ಲಿ 7 ವರ್ಷ ಬಿಟ್ಟು. ಆವಾಗ ಕಟ್ಟಡ ಎಲ್ಲ ಇಷ್ಟು ಮಾಡ್ತು. ಇಲ್ಲಿ ಏನ್ ಸರ್, ಇಲ್ಲಿಗ ಯಕ್ಷಗಾನ ಕಲಿಕೆ ಅಂದ್ರೆ ಯಕ್ಷಗಾನದ ಸರ್ವಾಂಗೀಣ, ಭಾಗವತಿಗೆ, ಮದ್ದಲೆ, ಚಂಡೆ, ನಾಟ್ಯ ಎಲ್ಲ ಕಲಿಸಿ ಎಲ್ಲವೂ. ಅಂದ್ರೆ ನಮ್ಮ ಕಲಾವಿದರೇ ಇದಕ್ಕೆ ಬರ್ತಾರೆ ಕಲಿಸ್ಲಿಕ್ಕೆ. ಶ್ರೀನಿವಾಸ ದೇವಾಡಿಗ, ಸುಬ್ರಹ್ಮಣ್ಯ ನಾವಡ, ಈಗ ಗಣೇಶ್ ಹೆಬ್ಬಾರ್, ಇವರೆಲ್ಲ ಸ್ವಲ್ಪ ಸಹಕಾರ ಮಾಡ್ತಾರೆ. ನೀವು ಭಾಗವತಿ ಕಲಿಸ್ತೀರಿ? ನಾ ಭಾಗವತಿಗೆ ಭಾಗವತಿಗೆ ಕುಣಿತ ಎಲ್ಲ ಅವರ ಅನುಪಸ್ಥಿತಿಯಲ್ಲಿ ನಾನೇ ಇದು ಕುಣಿತ ಮಾಡಿ ಬಿಡ್ತೀರಿ? ಕುಣಿತ ಮಾಡ್ತೀನಿ. ನಿಮ್ಗೆ ಗೊತ್ತಿದ್ದಲ್ಲ ಅಲ್ಲ ನನಗೆ. ಅಂದ್ರೆ ಈ ಮಕ್ಕಳಿಗೆ ಈಗ ಸೇರುವಂತ ಸಮಯ ಯಾವಾಗ ಸರ್? ಅದು ಸೇರುವಂತ ಸಮಯ ಅದು ಇದಂತಿಲ್ಲ, ಬಂದು ಸೇರ್ಬೋದು.
ನಿರಂತರ ಬರ್ಬೇಕು ಮತ್ತೆ ನಿರಂತರ ಬರ್ಬೇಕು. ವಾರದಲ್ಲಿ ಎಷ್ಟು ದಿವಸ? ವಾರದಲ್ಲಿ ಒಂದ್ 2-3-4 ದಿವಸ ಮಾಡ್ತೇವೆ. 3 ಸಂಜೆ ಟೈಮ್ ಸಂಜೆ ಟೈಮ್. ಟೈಮಿಂಗ್ಸ್ ಇದೆಯಾ? ಈ ಟೈಮ್ ಟೈಮಿಂಗ್ಸ್ ಸಂಜೆ 3 ಗಂಟೆಯಿಂದ 6 ಗಂಟೆ 6-7 ಗಂಟೆವರೆಗೆ ಆತು. ಇವರೆಲ್ಲ ಬಂದು ಸ್ವಲ್ಪ 6-7 ಗಂಟೆ ಆತು. ಸುಮಾರು ಒಂದು 7 ಗಂಟೆ.